ಗೆಳೆಯರ ಒಂದು ಸಾಥು ಬಹಳ ದಿನಗಳ ಕನಸು, ಒಂದು ಜರ್ನಿ, ದೊಡ್ಡ ಜರ್ನಿ. ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕೆಂದ್ರೆ ಇದೇ ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗಿದೆ ನನಗೆ. ಯಾಕಂದ್ರೆ ಅಷ್ಟು ಜನ ಬಂದು ಎಲ್ಲರೂ ಹರಿಸ್ತಾ ಇದ್ದಾರೆ. ಈಗ ಸಿನಿಮಾ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಯಾಕೆಂದ್ರೆ ನಾನು ಆಲ್ರೆಡಿ ತುಂಬಾ ಮಾತಾಡಿದ್ದೀನಿ. ಈಗ ಏನಿದ್ರು ನಮ್ಮ ಸಿನಿಮಾ ನಿಮ್ಮ ಮುಂದೆ ಬಂದಿದೆ, ನೀವು ನೋಡಬೇಕು, ನಿಮ್ಮ ಅಭಿಪ್ರಾಯಗಳು ಹೇಳ್ಬೇಕು. ಆಮೇಲೆ ಒಂದಷ್ಟು ಬುಕ್ಕಿಂಗು ಅದು ಇದು ಅಂತ ಇದ್ರಲ್ಲ, ನಿಜವಾಗ್ಲೂ ಅದು ಖುಷಿ ಆಯಿತು. ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಅಷ್ಟೇ ಬುಕ್ಕಿಂಗು ನಮ್ಗಳಿಗೆಲ್ಲ ಆಗಲ್ಲ ಅಂತ ನಿಜವಾಗ್ಲೂ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಯಾರ್ಯಾರು ಬುಕ್ ಮಾಡ್ಕೊಂಡು ಎಲ್ಲ ನೋಡಿದ್ದೀರಾ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಚೆನ್ನಾಗಿದೆ ಅಲ್ಲ ಪಿಕ್ಚರ್, ಚೆನ್ನಾಗಿದೆ ಅಲ್ಲ. ಒಂದು ಚಿಕ್ಕಣ್ಣನ ಪರವಾಗಿ ನಾವೆಲ್ಲ ಹೇಳಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಟಾಕ್ ಬರುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ, ಬರೀ ಬ್ಯಾಕ್ ಗ್ರೌಂಡ್ ಇರೋರು ಮಾತ್ರ ಬೆಳೀತಾರೆ ಈ ಇಂಡಸ್ಟ್ರಿಯಲ್ಲಿ ಅಂತ. ನಿಜವಾಗ್ಲೂ ತುಂಬಾ ಕಷ್ಟಪಟ್ಟು, ತುಂಬಾ ಒಂದು ಆಸೆ ಇಟ್ಕೊಂಡು, ತುಂಬಾ ಕಷ್ಟದಿಂದ ಬಂದಿರೋ ಚಿಕ್ಕಣ್ಣ. ನೀವೆಲ್ಲರೂ ಸೇರಿ ಅವ್ನ ಹರಿಸ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊತೀನಿ ಅಷ್ಟೇ. ಅಲ್ಲ, ನಿಜವಾಗ್ಲೂ ಬ್ಯಾಕ್ ಗ್ರೌಂಡ್ ಇಲ್ದೇ ಇರು, ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರು ಗೆಲ್ಲಿಸ್ತಾರೆ ಅಂದ್ರೆ ಅದಕ್ಕೆಲ್ಲ ನಮ್ಮ ನಿಜವಾಗ್ಲೂ ಕನ್ನಡದ ಜನ, ನಾನು ಹೇಳ್ಕೊಂಡೇ ಬರ್ತಿದ್ದೀನಿ. ಯಾವ ಜಾತಿ, ಯಾವ ಧರ್ಮ, ಅವ್ನು ಯಾರು ಏನು ಒಂದು ನೋಡಲ್ಲ. ಅವನ್ನೆಲ್ಲರೂ ಪ್ರತಿಭೆ ಇದ್ರೆ 100% ನಮ್ಮನ್ನ ಮೆರೆಸ್ತಾರೆ, ಅದು ಗೊತ್ತಿರೋ ವಿಷಯನೇ. ಎಲ್ಲರೂ ಉಪಾಧ್ಯಕ್ಷ ಯಾರ್ಯಾರು ನೋಡಿದ್ದೀರಾ, ಈಗ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ. ಹೊಸ ವರ್ಷಕ್ಕೆ ಹೊಸ ಕನಸು ಇಟ್ಕೊಂಡು ಬಂದಿದ್ದೀನಿ, ಇದು ಒಂಥರ ಭವಿಷ್ಯನೇ. ದಯವಿಟ್ಟು ಎಲ್ಲರೂ ನೋಡಿ, ಖಂಡಿತ ಫ್ಯಾಮಿಲಿ, ಕಾಲೇಜು, ಯೂತ್ಸು ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ನೋಡ್ರಿ, ಎಲ್ಲ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್.